ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಲ್ಯಾಕ್ಸ್ ಚಾನಲ್. ಇವತ್ತು ನಾನು ನಿಮಗೆ ಮಜ್ಜಿಗೆ ಕಡೆ ಮಿಷನ್ನು ತೊಗೊಂಡಿದ್ದೇನೆ. ನಾನೊಂದು ಹೊಸದು ನೋಡಿ. ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಅಲ್ಲಿಂದ ತೊಗೊಂಬಂದೆ. ಇಲ್ಲಿ ನನಗೆ ಗೊತ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ. ಅದಕ್ಕೆ ನಾನು ಊರಿಗೆ ಹೋದಾಗ ನನ್ನ ತಾಯಿ ಮನೇಲಿ, ನನ್ನ ಭಾವನ ಮನೇಲಿ, ನನ್ನ ಮನೆಯಲ್ಲಿ ಎಲ್ಲ ಕಡೆನೂ ನೋಡಿದೆ. ಇದೇ ಥರ ಇದೆ, ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನನಗೆ. ಬೇಗ ಮಜ್ಜಿಗೆ ಕಡಿಯುತ್ತೆ. ಇಲ್ಲಿ ಆದರೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಬೇಗ ಹಾಳಾಗ್ತಿತ್ತು. ಅದಕ್ಕೋಸ್ಕರ ನಾನು ಇದನ್ನು ನೋಡಿ ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಕಿಟ್ಬಿಟ್ರೆ ಆಯಿತು. ಎರಡೇ 2 ನಿಮಿಷದಲ್ಲಿ ನಿಮಗೆ ಮಜ್ಜಿಗೆ ಕಡಿಯೋಕ್ಕಾಗುತ್ತೆ. ನೋಡಿ, ಹಾಲನ್ನು ಕಾಸ್ಕೊಂಡು ಕೆನೆ ಆಗಿರುತ್ತಲ್ವ, ಈ ಕೆನೆಯನ್ನು ನಾನು ಮುಂಚಿನ ದಿವಸನೇ ಹೆಪ್ಪಾಕಿಟ್ಕೊತೇನೆ. ಹೆಪ್ಪಾಕಿಟ್ಕೊಂಡ್ಬಿಟ್ಟು ಮರು ದಿವಸ ನಾನು ಅದನ್ನು ಅದರಲ್ಲಿ ಇಟ್ಕೊಂಡೆ. ನೋಡಿ, ಇದರಲ್ಲಿ ಇದು ಹೀಗೆ ನಾನು ಬೇರೆ ಒಂದು ಗುಂಡಿ ಥರ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿ ಹೆಪ್ಪಾಕಿಟ್ಕೊಂಡಿದ್ದೆ. ಇದನ್ನು ನೋಡಿ ನಾನು ಹೇಗೆ ಇಡ್ತೇನೆ ಅಂತ. ಅದನ್ನು ಏನಿಲ್ಲ, ತುಂಬ ಈಸಿ. ಇದು ಫಿಕ್ಸ್ ಮಾಡೋದು ಕೂಡ ತುಂಬ ಈಸಿ. ನೋಡಿ, ನಾನು ಈ ಥರ ಇದೆ ನೋಡಿ. ಅದನ್ನು ಲೂಸ್ ಮಾಡ್ಕೊಂಬಿಟ್ಟು ಅದನ್ನ ಮೇಲೆ ಎತ್ತಲಿಕ್ಕಾಗುತ್ತೆ ನೋಡಿ. ಹಾಗೇ ಎತ್ತಬೇಕು. ಈ ಕೆಳಗಿದು ರಿಂಗನ್ನು ನಾವು ಮುಟ್ಲಿಕ್ಕೆ ಹೋಗಬಾರ್ದು. ಎತ್ಬಿಟ್ಟು ಈ ಗುಂಡಿಯನ್ನು, ನಮ್ಮದು ಪಾತ್ರೆಯನ್ನು ಅಲ್ಲಿ ಇಟ್ಟು ಅದರ ಒಳಗಡೆ ಇಟ್ಟು ಅದನ್ನು ಸ್ವಲ್ಪ ಟೈಟ್ ಮಾಡಿಬಿಟ್ರೆ ಆಯಿತು, ಅಷ್ಟೇ. ಆಮೇಲೆ ಸ್ವಿಚ್ ಹಾಕಿದರೆ ಆಯ್ತು. ನೋಡಿ, ಹಾಕ್ತಾ ಇದ್ದೇನೆ ನೋಡಿ ನಾನು ಯಾವ ಥರ ಅಂತ. ಅಷ್ಟೇ ಇರೋದು, ಏನು ಕೆಲಸ ಇಲ್ಲ. ನೋಡಿ, ಹಾಕಿ ನಾನು ಸ್ವಲ್ಪ ಟೈಟ್ ಮಾಡ್ತೇನೆ, ಮೇಲೆ ಸ್ವಿಚ್ ಹಾಕ್ತೇನೆ. ನೋಡಿ, 2 ನಿಮಿಷದಲ್ಲಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅಯ್ಯೋ ನಾನು ಅದನ್ನು ಹಿಡ್ಕೊಂಡು ಬಟನ್ ಸ್ವಿಚ್ ಆನ್ ಮಾಡ್ಕೊಂಡು ಕೈಯಲ್ಲೇ ಹಿಡ್ಕೋಬೇಕಿತ್ತು. ನಾನೊಂದು ತರಿಸಿದ್ದೆ ನಾನು ಬೇರೆ ಒಂದು. ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನನಗೆ. ತುಂಬ ತುಂಬ ಮೊಸರು ಇರುವಾಗೆಲ್ಲ, ಒಮ್ಮೊಮ್ಮೆ ಕೆನೆ ಎಲ್ಲ ತುಂಬ ಇರುವಾಗ ತುಂಬ ರಗಳೆ ಆಗ್ತಿತ್ತು ನನಗೆ. ಇದು ಆದರೆ 2 ನಿಮಿಷದಲ್ಲಿ ನೋಡಿ, ನಾನೀಗ ಆನ್ ಮಾಡಿ, ನೀವೇ ನೋಡ್ತಾ ಇರಿ. ನಾನಿನ್ನು ಆನ್ ಮಾಡಿ ಏನು ನಿಮಗೆ ಪ್ಲಗ್ ಮಾಡೋದಿಲ್ಲ ಟೈಮನ್ನು, ಹಾಗೆಲೇ ಇಡ್ತೇನೆ. ನೋಡಿ ಎಷ್ಟು ಬೇಗ ಅಂದರೆ ಒಂದೇ 1 ನಿಮಿಷದಲ್ಲಿ ಬೆಣ್ಣೆ ಬರುತ್ತೆ. ನಾನು ನಿಮಗೆ ತೋರಿಸ್ತೇನೆ ನೋಡಿ ಹೇಗೆ ಇದೆ ಅಂತ. ಅಷ್ಟು ಚೆನ್ನಾಗಿದೆ ಇದೊಂದು ಮಿಷನ್. ನನಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ಬೇಕಾದರೆ ಇದನ್ನು ತಗೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಮತ್ತು ಮನೆಯಲ್ಲೇ ನಾವು ಮಜ್ಜಿಗೆ ಕೆನೆಯನ್ನು ಹೆಪ್ಪು ಹಾಕಿಬಿಟ್ಟು ಮಜ್ಜಿಗೆ ಮಾಡಿ, ಮೊಸರು ಮಾಡಿ, ಅದರದ್ದು ಬೆಣ್ಣೆ ತೆಗೆದು ನಾವೇ ತುಪ್ಪ ಮಾಡಿ, ನಮಗೆ ಒರಿಜಿನಲ್ ತುಪ್ಪ ಸಿಗುತ್ತೆ. ನಿಮಗೆ ಗೊತ್ತಲ್ವ, ಇವಾಗ ತುಪ್ಪ ತಗೊಳ್ಳಿಕ್ಕೆ ಹೋದರೆ ಅದರಲ್ಲಿ ಕೂಡ ಒಂಥರ ವೈಟ್ ಇದು ಒಂದು ಬಿಳಿ ಉಂಡೆ ಸಿಗುತ್ತಪ್ಪ. ಅದು ಏನೋ ನನಗೂ ಗೊತ್ತಿಲ್ಲ. ನಾನು ಈ ಬೆಂಗಳೂರಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಒಂದು ಒರಿಜಿನಲ್ ಅದು ಯಾವುದು ಕೂಡ ಸಿಗೋದಿಲ್ಲವಲ್ಲ ಅಂತ ತುಂಬ ಬೇಜಾರಿನಲ್ಲಿ ನಾನು ಊರಿಂದವೇ ಕೋಕೋನಟ್ ಆಯಿಲು ಇದನ್ನೆಲ್ಲ ತಂದು ಯೂಸ್ ಮಾಡ್ತಿದ್ದೆ. ಇವಾಗ ನನಗೆ ತುಂಬ ಇಷ್ಟ ಆಯಿತು. ಮನೆಯಲ್ಲಿ ತುಪ್ಪ ನಾನೇ ರೆಡಿ ಮಾಡಿಕೊಂಡು ನಾವೇ ಒರಿಜಿನಲ್ ಆಗಿರೋ ತುಪ್ಪವನ್ನು ನಾವೇ ತಿನ್ಬೋದಲ್ಲ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ಲ ಇದು. ಅದಕ್ಕೋಸ್ಕರ ನಾನು ಮೊನ್ನೆ ಊರಿಗೆ ಹೋದಳು ತಗೊಂಬಂದೆ. ನೋಡಿ, ನೀವೇ ನೋಡ್ತಾ ಇರಿ. ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ತುಂಬ ಚೆನ್ನಾಗಿ ಬಟರ್ ಬರುತ್ತೆ. ಆ ಬಟರ್ ಎಷ್ಟು ನೀಟಾಗಿರುತ್ತೆ ಅಂದರೆ ಯೆಲ್ಲೋ ಕಲರಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೆಯಲ್ಲೇ ನಾವು ಹಾಲನ್ನು ಕಾಯಿಸ್ಕೊಂಡು ಅದನ್ನು ಹೆಪ್ಪಾಕ್ಕೊಂಡು ಅದನ್ನು ಒಂದು ಮೊಸರು ಥರ ಮಾಡಿ ಇದಕ್ಕಾಗಿ ನೋಡಿ ಎಷ್ಟು ಬೇಗ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗಲೇ ಬಂದೋಯ್ತು. ನೋಡಿ, ಈ ಥರ ಒಂದು ಉಂಡೆ ಆಗಿ ಹಳದಿ ಕಲರ್ ಆಗುವಾಗ ನಾವು ಬಂದ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ 1-2 ಸಲ ಆನ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಡನ್ನಾಗಿ. ತುಂಬ ಲೇಟ್ ಮಾಡಬಾರ್ದು, ಬೇಗ ಬರುತ್ತೆ ಕೆನೆ ಇದು ಒಳ್ಳೇದಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಆ ಕೆನೆ ಎಲ್ಲ ತೆಗೆದುಬಿಟ್ಟು ಬೆಣ್ಣೆ ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ತುಪ್ಪ ಮಾಡೋದು ಕೂಡ ನಿಮಗೆ ಇವತ್ತೇ ನಾನು ನಿಮಗೆ ತೋರಿಸ್ತೇನೆ. ಹೇಗೆ ತುಪ್ಪ ಮಾಡಿ ನಾವು ಅದನ್ನು ಹೇಗೆ ನಾವು ಒಂದು ಬಾಟ್ಲಲ್ಲಿ ಶೇಖರಿಸ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಬೆಣ್ಣೆ ಬಂದಿದೆ ನೋಡಿ, ಇಷ್ಟು ಬೆಣ್ಣೆ ಬಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ. ಇದನ್ನು ಒಂದು ಸಲ ನೀರು ಹಾಕಿ ನಾವು ಅದನ್ನು ಬೆಣ್ಣೆ ಬೇರೆ ಪಾತ್ರೆಗೆ ತೆಗೆದುಕೊಳ್ಬೇಕು. ಕೈಯಲ್ಲಿ ಸ್ವಲ್ಪ ನೀರು ಮುಟ್ಕೋಬೇಕು, ಇಲ್ಲಾಂದ್ರೆ ಕೈಗೆಲ್ಲ ಹಿಡಿಯುತ್ತೆ ಅದು. ಕೈಯಲ್ಲಿ ಮುಟ್ಕೊಂಡು ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಇನ್ನೊಮ್ಮೆ ನೀರು ಹಾಕಿ ವಾಶ್ ಮಾಡಿ ಒಲೆ ಮೇಲೆ ಇಟ್ಟರೆ ಆಯಿತು. ನಿಮಗೆ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಗ್ಯಾಸಲ್ಲಿ ನೀವು ಒಂದು 10 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ತುಪ್ಪ ಕಾಸೋದು ಕೂಡ ನಾನು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡಿ. ಇದನ್ನು ನಾವು ಒಲೆ ಮೇಲೆ ಇಟ್ಬಿಟ್ಟು ಹೇಗೆ ನೀವು ತುಪ್ಪ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಇವತ್ತೇ ಹೇಳ್ತೇನೆ. ಒರಿಜಿನಲ್ ಆಗಿ ನೀವು ಮನೆಯಲ್ಲೇ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನೀವು ತುಪ್ಪ ಮಾಡೋದ್ರಿಂದ ನಿಮಗೆ ಅದು ಎಷ್ಟು ನೋಡಿ. ನಾನು ಇವತ್ತೀಗ ಒಲೆ ಮೇಲೆ ಇಟ್ಟಿದ್ದೇನೆ ನೋಡಿ, ಗ್ಯಾಸ್ ಮೇಲೆ ಇಟ್ಟಿದ್ದೇನೆ, ಬೆಣ್ಣೆಯನ್ನು ಇಟ್ಟಿದ್ದೇನೆ ನೋಡಿ ನೀವು ನೋಡ್ತಾ ಇರಿ. ಇದು ಹೀಗೆ ಕರಗಿ ಇರುವಾಗ ಬೆಣ್ಣೆ ಎಲ್ಲ ಕರಗಿ ಇರುತ್ತೆ. ಚಟ ಶಬ್ದ ಬರ್ತಾ ಇರುತ್ತೆ. ಒಂದು 10 ನಿಮಿಷ ನೀವು ವೆಯ್ಟ್ ಮಾಡುವಾಗ ಬೆಣ್ಣೆ ಎಲ್ಲ ಕರಗಿ ಮೇಲೆ ಬರುತ್ತೆ. ನಿಮಗೆ ನೀರಾಗುತ್ತೆ. ನೀರಾಗಿ ಬೆಣ್ಣೆ ಎಲ್ಲ ಮೇಲೆ ಬರುವಾಗ
ಚಟ ಚಟ ಶಬ್ದ ಜಾಸ್ತಿ ಆಗುತ್ತೆ. ನೀವು ಅದಕ್ಕೇನು ಹೆದರೋದು ಬೇಡ. ತುಂಬ ಶಬ್ದ ಫುಲ್ ಶಬ್ದ ಬಂದು ಆಮೇಲೆ ಶಬ್ದವೇ ಇರೋದಿಲ್ಲ, ಆ ಚಟ ಚಟ ಶಬ್ದವೇ ಇರೋದಿಲ್ಲ. ನಿಮಗೆ ಬೆಂಕಿ ನೀವು ಹದದಲ್ಲಿ ಇಟ್ಕೊಳ್ಳಿ, ಏನೂ ಆಗಲ್ಲ ನಿಮಗೆ. ಗ್ಯಾಸ್ ಇದು ಮಾಡಿಕೊಂಡ್ರೆ ಸಣ್ಣ ಮಾಡಬಾರ್ದು ಗ್ಯಾಸನ್ನು. ಚಟ ಚಟ ಶಬ್ದ ನಿಧಾನವಾಗಿ ಕಮ್ಮಿ ಆಯಿತು ಅನ್ನುವಾಗ ಮಾತ್ರ ನೀವು ನೀರಾಗುತ್ತೆ, ಇದು ಬೆಣ್ಣೆ ಎಲ್ಲ ಕರಗಿ ನೀರಾಗಿ ತುಂಬ ಒಂದು 10 ನಿಮಿಷ ಆದ ನಂತರ ಇದು ಚಟ ಚಟ ಶಬ್ದ ಹೋಗಿ ನೀರಾಗಿ ಬೆಣ್ಣೆ ಒಂದು ಕರಗಿ ತುಂಬ ಚಟ ಚಟ ಶಬ್ದ ಹೋಗುತ್ತೆ. ನಿಮಗೆ ಕೇಳಿಸುತ್ತೆ ಇದು. ನಾನು ಅದರ ಸೌಂಡನ್ನು ನಾನು ಹಾಗೆ ಇಟ್ಟಿದ್ದೇನೆ ನಿಮಗೆ ಕೇಳಿ ಗೊತ್ತಾಗಲಿ ಅಂತ. ನೀವು ಅದು ಸೌಂಡೆಲ್ಲ ಹೋದ ನಂತರ ಅದನ್ನು ಆಫ್ ಮಾಡಿ ಬಿಟ್ಟು ಆರಲಿಕ್ಕೆ ಇಡಬೇಕು. ಆರಲಿಕ್ಕೆ ನೋಡಿ, ಅದು ಎಷ್ಟು ನೋಡಿ ಆರಿತ್ತು ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಶಬ್ದ ಹೋಗ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಲ್ವ ಶಬ್ದ ಹೋಗ್ತಾ ಇದೆ ನೋಡಿ. ಹೀಗೆ ಶಬ್ದ ಫುಲ್ ಕಮ್ಮಿ ಆಗುವಾಗ ಆಫ್ ಮಾಡಿ ಬಿಡಬೇಕು ನಾವು. ಆಫ್ ಮಾಡಿ ಅದನ್ನು ಆರಿದ ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ನೀವು ಇಟ್ಕೊಂಡ್ರೆ ಡೈಲಿ ಯೂಸಿಗೆ ತುಂಬ ಒಳ್ಳೆಯದಾಗುತ್ತೆ. ನೀವು ಸಹ ಇದೇ ಥರ ತುಪ್ಪ ಮಾಡಿ ಮನೆಯಲ್ಲೇ ತುಪ್ಪ ಮಾಡಿ ಒರಿಜಿನಲ್ ಆಗಿ ತುಪ್ಪವನ್ನು, ಫ್ರೆಶ್ ಆದ ತುಪ್ಪವನ್ನು ಮನೆಯಲ್ಲಿ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದು ತುಪ್ಪವನ್ನು ನೀವು ಯೂಸ್ ಮಾಡಿ ಮನೆಗೆ ನಿಮ್ಮ ಮನೆಯವರಿಗೆಲ್ಲರಿಗೂ ಸರ್ವ್ ಮಾಡಿ ಅಂತ ನಾನು ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ನಾನು ಬಂದ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೀವು ಎಲ್ಲರೂ ಮನೆಯಲ್ಲೇ ಇದೇ ಥರ ಒಂದು ತುಪ್ಪವನ್ನು ಮಾಡಿ ಹೆಲ್ತಿಗೆ ಒಳ್ಳೆಯದಾದ ಈ ತುಪ್ಪವನ್ನು ನೀವು ಕೂಡ ತಿನ್ನಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.